ತೊಂದರೆಯಲ್ಲಿರುವವರಿಗೆ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಸಹಾಯ ಮಾಡುವ ಮನೋಭಾವವನ್ನು ಬೆಳೆಸಿಕೊಳ್ಳುವುದು ನಿಸ್ವಾರ್ಥ ಸೇವೆಯಾಗುತ್ತದೆ ಎಂದು ಆರ್ಟ್ ಆಫ್ ಗಿವಿಂಗ್ ಫೌಂಡೇಶನ್ದ ರಾಷ್ಟ್ರೀಯ ರಾಯಭಾರಿ ಶಿಫಾ ಜಮಾದಾರ್ ಹೇಳಿದರು. ವಿಜಯಪುರ ನಗರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ಕನ್ನಡ ಸಭಾಭವನದಲ್ಲಿ ಆರ್ಟ್ ಆಫ್ ಗಿವಿಂಗ್ ಫೌಂಡೇಶನ್ ನವದೆಹಲಿ ಹಾಗೂ ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದ ಸಂಯುಕ್ತ ಆಶ್ರಯದಲ್ಲಿ ಜರುಗಿದ ಆರ್ಟ್ ಆಫ್ ಗಿವಿಂಗ್ ಫೌಂಡೇಶನ್ದ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ನೆರೆಯವರ ಉತ್ತಮ ಬಾಂಧವ್ಯ ಎಂಬ ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಸುಂದರ ಸಮಾಜವನ್ನು ಕಟ್ಟಲು ಪ್ರತಿಯೊಬ್ಬರೂ ಸೇವಾ ಮನೋಭಾವ, ನೆರೆಯವರ ಜೊತೆ ಸೌಹಾರ್ದತೆಯನ್ನು ಬೆಳೆಸಿಕೊಳ್ಳಬೇಕು. ಪ್ರತಿಯೊಬ್ಬರೂ ತಮ್ಮ ಸುತ್ತಮುತ್ತಲಿನ ಜನರ ಕಷ್ಟಗಳಿಗೆ ಸ್ಪಂದಿಸುವ ಮನೋಭಾವವನ್ನು ಹೊಂದಿರಬೇಕು. ಜೀವನದಲ್ಲಿ ಆನಂದದ ಕ್ಷಣಗಳು ಹೇಳಿ ಬರುವುದಿಲ್ಲ. ಬಂದಾಗ ಚಿಕ್ಕ ಚಿಕ್ಕ ಆನಂದವನ್ನು ಸವಿಯುವ ಕಲೆಯನ್ನು ಬೆಳೆಸಿಕೊಳ್ಳಬೇಕು. ನಿರ್ಗತಿಕರ, ಬಲಹೀನರ, ಮಹಿಳೆಯರ, ಮಕ್ಕಳ ಸಹಾಯ ಮಾಡಿದಾಗ ಅದರ ಫಲ ನಮಗೆ ದ್ವಿಗುಣ ರೀತಿಯಲ್ಲಿ ಮರಳಿ ಸಿಗುತ್ತದೆ ಎಂದರು. ದಾನ ಕಲೆ ಎಂದರೆ ದಯೆ ಮತ್ತು ಔದಾರ್ಯದ ಮೂಲಕ ಬೇಷರತ್ತಾದ ಮತ್ತು ಸುಸ್ಥಿರವಾದ ಪ್ರೀತಿ, ಶಾಂತಿ ಮತ್ತು ಸಂತೋಷ ಹಾಗೂ ಸಂತೃಪ್ತಿಯನ್ನು ಸೃಷ್ಟಿಸುವುದು ನಿಜವಾದ ದಾನ ಎಂದರು. ಆರ್ಟ್ ಆಫ್ ಗಿವಿಂಗ್ ಫೌಂಡೇಶನ್ದ ರಾಷ್ಟ್ರೀಯ ಸಂಯೋಜಕ ಡಾಕ್ಟರ್ ಜಾವೇದ್ ಜಮಾದಾರ್ ಮಾತನಾಡಿ, ಒಡಿಶಾ ರಾಜ್ಯದ ಭುವನೇಶ್ವರ ನಗರದಲ್ಲಿ ಡಾಕ್ಟರ್ ಅಚ್ಯುತಾ ಸಾಮಂತ್ ಎಂಬ ವ್ಯಕ್ತಿ 40,000 ಮಕ್ಕಳಿಗೆ ದೇಶಾದ್ಯಂತ 90,000 ಮಕ್ಕಳಿಗೆ ಕೆಜಿಯಿಂದ ಪಿಜಿವರೆಗೆ ಸಂಪೂರ್ಣ ಉಚಿತ ಶಿಕ್ಷಣ ನೀಡುತ್ತಿದ್ದಾರೆ. ಅದರಂತೆ ಆರ್ಟ್ ಆಫ್ ಗಿವಿಂಗ್ ಫೌಂಡೇಶನ್ ಮುಖಾಂತರ ಅನೇಕ ಕಾರ್ಯಕ್ರಮಗಳನ್ನು ಮಾಡಲಾಗುತ್ತಿದೆ. ಇಂದು ಫೌಂಡೇಶನ್ದ ಸ್ಥಾಪನಾ ದಿನಾಚರಣೆಯನ್ನು 160 ವಿವಿಧ ರಾಷ್ಟ್ರಗಳಲ್ಲಿ, ದೇಶದ 30 ರಾಜ್ಯದ 280 ಜಿಲ್ಲೆಯಲ್ಲಿ ಏಕಕಾಲಕ್ಕೆ ಆಚರಿಸುತ್ತಿದ್ದೇವೆ. ಒಬ್ಬರಿಗೊಬ್ಬರು ಸಹಾಯ ಮಾಡುವುದು ಅತ್ಯವಶ್ಯಕ. ಸಮಾಜದಲ್ಲಿ ಬದುಕಲು ಪರಸ್ಪರ ಸಹಾಯ ಸಹಕಾರ ಅನಿವಾರ್ಯವಾಗಿದೆ. ನಾವು ಮಾಡುವ ಚಿಕ್ಕ ಸಹಾಯಗಳು ಕೂಡ ಬೇರೆಯವರ ಜೀವನವನ್ನು ಉತ್ತಮಪಡಿಸುತ್ತದೆ ಎಂದರು. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಕುಲಸಚಿವ ಶಂಕರಗೌಡ ಸೋಮನಾಳ್ ಮಾತನಾಡಿ, ಯುವಶಕ್ತಿ ಸರಿಯಾದ ರೀತಿಯಲ್ಲಿ ಬೆಳೆಯಬೇಕು. ವಿದ್ಯಾರ್ಥಿಗಳು ಸ್ವಾವಲಂಬಿಗಳಾಗುವುದರ ಜೊತೆಗೆ ಬೇರೆಯವರಿಗೆ ಸಹಾಯ ಮಾಡುವ ಸಂಸ್ಕೃತಿ ಮತ್ತು ಮನೋಭಾವ ಬೆಳೆಸಿಕೊಳ್ಳಬೇಕು. ಸಮಾಜಕ್ಕಾಗಿ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಬೇಕು. ಇರುವ ಅವಕಾಶಗಳನ್ನು ಬಳಸಿಕೊಂಡು ಸೇವೆಯೇ ನಮ್ಮ ಮಾನವ ಧರ್ಮ ಎಂದು ಅರ್ಥ ಮಾಡಿಕೊಳ್ಳಬೇಕು. ವಿಶ್ವಗುರು ಬಸವಣ್ಣನವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವೆಲ್ಲರೂ ಮುನ್ನಡೆದರೆ ನಿಸ್ವಾರ್ಥ ಸಮಾಜ ಕಟ್ಟಬಹುದು. ಸಾಮಾಜಿಕ ಜಾಲತಾಣದಲ್ಲಿ ದೇಶಭಕ್ತಿ, ಸಮಾಜ ಸೇವೆ ಗುಣ ಪ್ರದರ್ಶಿಸಿದ ನಮ್ಮ ನೈಜ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಪ್ರೊಫೆಸರ್ ಅಚ್ಯುತಾ ಸಾಮಂತ್ ಆರ್ಟ್ ಆಫ್ ಗಿವಿಂಗ್ ಫೌಂಡೇಶನ್ ಮುಖಾಂತರ ವಿಶ್ವದಲ್ಲಿಯೇ ಶಿಕ್ಷಣ ಕ್ರಾಂತಿ ಹಾಗೂ ಸಾಮಾಜಿಕ ಸೇವಾ ಮನೋಭಾವದ ನಿಸ್ವಾರ್ಥ ಸೇವೆ ಮಾಡುತ್ತಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ಎನ್ಎಸ್ಎಸ್ ಸಂಯೋಜನಾಧಿಕಾರಿ ಪ್ರೊಫೆಸರ್ ಅಶೋಕ್ ಸುರ್ಪುರ್, ಪ್ರೊಫೆಸರ್ ವಿಷ್ಣು ಶಿಂಧೆ, ಪ್ರೊಫೆಸರ್ ಕಲಾವತಿ ಕಾಂಬ್ಳೆ ಮಾತನಾಡಿದರು. ಕಾರ್ಯನಿರ್ವಾಹಕ ಅಭಿಯಂತರ ಎಂಪಿ ಕದಂ, ಡಾಕ್ಟರ್ ಪ್ರಜಾಪತಿ, ಡಾಕ್ಟರ್ ಗುಲಾಬ್ ರಾಠೋಡ್, ಪ್ರೀತಿ ಪತ್ತಾರ್, ಯೂಸುಫ್ ಕೊಟ್ಟಲ್ ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳಿಗಾಗಿ ಸಮಾಜ ಸೇವೆ, ರಾಷ್ಟ್ರದ ಕುರಿತಂತೆ ವಿವಿಧ ವಿಷಯಗಳ ಬಗ್ಗೆ ಪ್ರಬಂಧ ಸ್ಪರ್ಧೆ, ರಸಪ್ರಶ್ನೆ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದ ಮೊದಲಿಗೆ ಪೂಜಾ ಬಿರಾದಾರ್ ಸ್ವಾಗತಿಸಿದರು. ಭಾಗ್ಯಶ್ರೀ ಕೋಲ್ಕಾರ್ ವಂದಿಸಿದ್ರು. ಅರ್ಚನಾ ನಿರೂಪಿಸಿದರು. My warm greetings to everybody present over here and all the dignitaries present on the dais. I am Shifa Jamadar, studying in BTech CSE, also a student of KIT University, for which I have come here today. The main agenda is to talk about Art of Giving. It's the 12th anniversary of Art of Giving Foundation Day. Now, what is Art of Giving? Art of Giving is actually a movement started by Dr. Achyuta Samanta. You would ask me, what is the meaning of art of giving? We have heard about many arts, but how is giving an art? देना किसी चीज को कोई किसी को जब देता है तो उसको आप आर्ट कैसे कहते हो? In the world where everybody has dearly possessions, the art of giving is like observed very less. सबको चीजें लेना पसंद है, whether it be money, whether it be any object, whether it be love, whether it be smile, whether it be anything or any kind of emotion. सबको लेना पसंद है, but when the matter comes about giving it to somebody, you think twice. What should I do? What should I do? This here, this that. But in the world where everybody thinks what to take, you have to be the one to think what to give. Why is giving important? देने से तो मेरा ही नुकसान होगा. मेरे पास क्या है? मेरे पास जो भी है, मैं अगर वो सामने वाले को दे दूंगा या दे दूंगी तो मेरे पास तो कुछ नहीं बचेगा.
let me tell you about one of the rules of the nature. When you give something to somebody, जब आप किसी को कुछ देते हो, then the nature gives twice of that thing back to you. If you give 50 rupees to one person, I'll tell you within some time you'd receive 5,000 from some other source. That's how nature works. पर इस दुनिया में सबको बस लेने की बड़ी होती है कि how much I can receive from this place, how much I can receive from that place, this person, that person. But nobody thinks much about what to give without thinking about themselves. Every person is selfish. His father passed away and his 7 other siblings. 7 बच्चों को एक अकेली माँ ने सहारा दिया, बड़ा किया. And अच्छों का सामन था was such a child who wanted to make his name in the society. उन्होंने अपनी माँ का he supported her mother, he supported his siblings, he also came up to be such a personality who supported the society. He started his journey, he started his hustle, and he started acting as a professor, working as a professor in one of the institutes in Bhubaneswar. But later on, he thought कि देना कोई सोचता नहीं है. Let me pass the knowledge to a lot of people. Let me pass a lot of knowledge. Let me educate all the tribal communities present in Odisha. Odisha is such a state where you will find a lot of tribal communities, but very few people who think about the advancement of those tribal communities. Dr. Achyuta Samanta was such a person who wanted to develop himself and develop the society of the tribal community. which happened to normal लोगों को तो मैं ऐसे ही एम्पावर करूँगा ही. उनके साथ में he wanted to take care of the tribal communities, the communities which are said to be backward and nobody takes care of them. He started 2 universities that are KIST. KIST University, let me tell you some interesting facts about the KIST University, that is Kalinga Institute of Social Sciences. It is a university only for tribal students, only for the tribal community students. The special part about this is about tribals, but the education is completely free. Not even a rupee is taken from them. जो tribal बच्चे होते हैं, वो यहाँ पे आते हैं. There are over 80,000 plus tribal students जो किस में पढ़ते हैं, starting from nursery to their PG to whole जो भी उनको पढ़ाई की जितनी भी है. KIST doesn't only encourage the studies, but उसके साथ साथ वहाँ पे हर चीज की facility है, starting from sports and everything. ನಾವು ಈಗ ಅದಕ್ಕೊಂದು ವ್ಯಾಖ್ಯು ಈಗ ಕರ್ನಾಟಕದಲ್ಲಿ ಮಾಡಿದ್ರೆ ಬಡ ಮಕ್ಕಳಿಗೆ ಒಂದು ಇದು ಆಗ್ತದಂತ ಈಗಾಗಲೇ ನಾವು ಮುಖ್ಯ ಕಾರ್ಯದರ್ಶಿಗಳ ಜೊತೆ ಮಾತನಾಡಿದ್ದೀವಿ. ಮುಖ್ಯವಾಗಿ ನಮಗೆ ಭೂಮಿಯ ಅವಶ್ಯಕತೆ ಇದೆ. ಭೂಮಿ ಸರ್ಕಾರ ಉಚಿತವಾಗಿ ಕೊಟ್ಟರೆ ಇಲ್ಲಿ ನಾವು ಒಂದು KIST ಯೂನಿವರ್ಸಿಟಿ ಒಂದು ಪ್ರಾರಂಭ ಮಾಡಬೇಕಂತ ಉದ್ದೇಶವನ್ನು ಬಂದಿದ್ದೇವೆ. ಅದರ ಜೊತೆಗೆ ನಾನು ನಮ್ಮ ಅತ್ಯಂತ ಕ್ರಿಯಾಶೀಲ ಒಂದು 10ರಿಂದ 15 ವಿದ್ಯಾರ್ಥಿಗಳ ಒಂದು ಟೂರು ಭುವನೇಶ್ವರದಲ್ಲಿ ಉತ್ತಮವಾಗಿ ಯಾರು ನಮ್ಮ ವಿದೇಶದಲ್ಲಿ ಕೆಲಸ ಮಾಡ್ತಾರೆ ಅಂತವರಿಗೆ ನಾವು ಗುರುತಿಸಿ ನಮ್ಮ ಪ್ರವಾಸಿಗರಿಗೆ ಉಚಿತವಾಗಿ ಒಂದು 5 ದಿವಸದ ನಾವು ಭುವನೇಶ್ವರ ಕಾರ್ಯಕ್ರಮವನ್ನು ನಾವು ನಿಮಗೆ ಹೇಳ್ತೀವಿ. ಅಂತ ಒಂದು ಕ್ರಿಯಾಶೀಲ ವಿದ್ಯಾರ್ಥಿಗಳನ್ನು ಗುರುತಿಸುವಾಗ ಕಾರ್ಯ ಆಗಬೇಕು. ಯಾಕಂದ್ರೆ ನೀವು ರುಚಿ ಬಿಡಬೇಕು. ಉತ್ತಮ ಕಾರ್ಯ ಮಾಡೋರಿಗೆ ಅವಕಾಶ ಸಿಗ್ತದೆ, ನಾವು ಉತ್ತಮ ಕಾರ್ಯ ಮಾಡಬೇಕಂತ ನಾವು ಒಂದು 15 ಜನರಿಗೆ ಅವಕಾಶ ಮಾಡ್ತೀವಿ. ಅಲ್ಲಿ ಜನರು ವ್ಯವಸ್ಥೆ ಎಲ್ಲ ನಿಮಗೆ ಅಲ್ಲಿ ಲೋಕಲ್ ಟೂರು, ಕೋಣಾರ್ಕು, ಪುರಿ ಜಗನ್ನಾಥು ಈ ರೀತಿ ಎಲ್ಲ ಒಂದು ನಿಮಗೆ ಸರ್ಕಾರ ವ್ಯವಸ್ಥೆಯನ್ನು ನಮ್ಮ ಸಂಸ್ಥೆಯ ಪರವಾಗಿ ಇವತ್ತು ಮಾಡ್ತೀವಿ. आज आपको जैसे पता है कि दुनिया में सबने आर्ट ऑफ लिविंग बनाया है, लेकिन डॉक्टर अच्युता समांता जी ने एक कदम आगे जाके आर्ट ऑफ गिविंग बनाया. क्यों? हम समाज को कुछ दिए और जो नीडी है उसको मदद करे. आजकल हम अपनी लग्जरी लाइफ के लिए जीने के लिए हम कोशिश करते हैं, एक दूसरे के आंसू पोंछने के लिए कोई कोशिश नहीं करता. ये हमारा आर्ट ऑफ गिविंग का वो मकसद ही हुआ है कि हम एक दूसरे को मदद करें. इस साल का हमारा थीम आएगी नेबरहुड. हम अपने आसपास जो भी हमारा मोहल्ला हो, अपना
क्लासमेट हो या अपना विलेज हो, हम एक दूसरे से भाईचारा और एक दूसरे से और हम अच्छे लगाव से रहे और एक दूसरे से हम अपना खुशियां आदान प्रदान करें, एक दूसरे को हम अपनी मदद आदान प्रदान करें। इस लिहाज से हमने इस बार नेतृत्व रखा है। आज हम पूरे विश्व में 180 कंट्री में आज इस फाउंडेशन डे को मनाया जा रहा है। मामूली बात नहीं है, 180 कंट्री। उसके साथ देश के 30 राज्यों में और 8 यूनियन टेरिटरी में टोटली हम 450 डिस्ट्रिक्ट में आज का दिन हमारा फाउंडेशन डे मना रहे हैं। डॉक्टर अच्युता समापा जी का एक सपना है कि जो मुझे गरीबी देता है, जो मुझे तकलीफें देता है, वो तकलीफ किसी को ना हो, उनको मुफ्त शिक्षा देके मुफ्त उनको है ना शिक्षा के साथ अच्छा उनको ये गौरव देके उनको देश का एक नागरिक बनाना है, उनका परिवार संपन्न होना है। आज जो भी हमारे बीच में बच्चा पढ़ रहा है, 42,000 जो बच्चे पढ़ते हैं वो बहुत गरीबी से आए हुए बच्चे हैं। वहाँ पर उनको हम हर बच्चे को अच्छी तरह देखभाल करते हैं, सबको हॉस्टल की सुविधाएं मिली है और सबको एक ही टाइम में खाना दिया जाता है, अच्छा पौष्टिक खाना दिया जाता है। आप सबको पता होगा कि हमने यहाँ से 30 टन उल्टा ಇವತ್ತು ಡಾಕ್ಟರ್ ಪ್ರೊಫೆಸರ್ ಸಮಂತ್ ಅವರ ಒಂದು ಕಾರ್ಯವನ್ನ, ಅವರ ಸ್ಥಾಪಿಸಿದ ಒಂದು ಫೌಂಡೇಶನ್ ಕಾರ್ಯವನ್ನ ಇಡೀ ಜಗತ್ತಿನಾದ್ಯಂತ ಸ್ಮರಿಸುವಂತಹ ದಿನ. ಯಾಕಂದ್ರೆ ಫೌಂಡೇಶನ್ ಡೇ ಆರ್ಟ್ ಆಫ್ ಗಿವಿಂಗ್, ಆರ್ಟ್ ಆಫ್ ಲಿವಿಂಗ್, ಆರ್ಟ್ ಆಫ್ ಕೇರಿಂಗ್ ಎಲ್ಲಾನು ಆರ್ಟೇ. ಎಡಗಡೆ ನೋಡಿದಾಗ ಎಲ್ಲ ಆರ್ಟ್, ಆಫ್ ನೋಡಿದಾಗ ಎಲ್ಲ, ಮುಂದೆ ಬಂದ್ರೆ ಅಲ್ಲಿ ಸ್ವಲ್ಪ ಬದಲಾವಣೆ ಎಲ್ಲ ಹೋಗ್ತದೆ. ಆದ್ರೆ ಬಸವಣ್ಣವರು ಹೇಳ್ತಾರೆ, ನಿಮ್ಗೆ ಗೊತ್ತಿದೆ, ನೆರೆಮನೆಯ ದುಃಖಕ್ಕೆ ಹೇಳಿಲ್ಲ ಅಚ್ಚುತ್ ಸಮಂತರು ಮಾಡ್ತಾರೆ. ಆದ್ರೆ ಅದನ್ನ ನಮ್ಮ ಜಿಲ್ಲೆಗೆ ಸಿಇಒ ಆಗಿ ಅತಿ ಚಿಕ್ಕ ವಯಸ್ಸಿನಲ್ಲಿ ಆಡಳಿತದ ಚುಕ್ಕಾಣಿ ಹಿಡಿದಿರುವಂತವರು ನನಗೆ ಬಹಳ ಖುಷಿ ಅನಿಸ್ತೈತೆ. ಇವತ್ತು ವೇದಿಕೆಯಲ್ಲಿ ಅತಿ ಚಿಕ್ಕ ಯುವತಿ ಇಂಥ ಜವಾಬ್ದಾರಿಯನ್ನು ಹೊತ್ಕೊಂಡು ಸಮಾಜದ ಎದುರೇ ಹೋಗ್ತಾ ಇದ್ದಾರಲ್ಲ, ನಿಜವಾಗ್ಲೂ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಸ್ಥಾಪನೆ ಆದ ನಂತರ ಮಹಿಳೆಯರು ಏನ್ ಮಾಡ್ತಾ ಇದ್ದಾರೆ, ನಮ್ಮ ವಿಜಯಪುರ ಜಿಲ್ಲೆಯ ಯುವತಿಯರು ದೊಡ್ಡ ದೊಡ್ಡ ಜವಾಬ್ದಾರಿಯನ್ನು ಬರಲು ಸಿದ್ಧರಾಗಿದ್ದಾರೆ ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿ. ನೋಡಿ, ನಾವು ಮದುವೆ ಬೆಲೆಗಳು ಏನೂ ಗೊತ್ತಿರಲಿಲ್ಲ. ಅಲ್ಲಿ ಹಿಂದೆ ಕೂತಾರ ನೋಡ್ರಿ, ಯಾರು ಕೂತಾರ ಹಿಂದೆ? ಹಿಂದೆ ಕುಳಿತವರು ಯಾರು? ಯಾರು ಗೊತ್ತಿಲ್ಲ. ಮುಂದೆ ಕುಳಿತವರು ಯಾರು? ಅವರು ಗೊತ್ತಿಲ್ಲ. ನಾವು ಯಾವಾಗ ಗೊತ್ತಾಗ್ತೀವ ಅಂತಂದ್ರೆ ಸಮಾಜ ಕಾರ್ಯ, ಸಮಾಜ ಸೇವೆಯನ್ನು ಮಾಡಿದಾಗ ಗೊತ್ತಾಗುತ್ತೆ. ವೇದಿಕೆ ಮೇಲೆ ಗೊತ್ತಾ ನಿಮಗೆ? ಎಲ್ಲರೂ ಸರ್ ಹೇಳ್ತಾ ಮಾತಾಡ್ತಾ ಹೇಳಿದ್ರು, ಪ್ರಾಸ್ತಾವಿಕವಾಗಿ ಸಭೆಯ ಮಾತಾಡುವಾಗ ಹೇಳಿದ್ರು, ನಮಸ್ಕಾರ ಬಿಜಾಪುರ್. ಯಮುನೋತ್ರಿ, ಗಂಗೋತ್ರಿ, ಕೇದಾರ್ನಾಥ್, ಬದ್ರಿನಾಥ್ 4 ಧಾಮ್ ಯಾತ್ರಾ ಇದು ಸಮ್ಮರ್ದಾಗ ಮಾಡ್ಬೇಕಂದ್ರ
ಏಪ್ರಿಲ್ 30 ಸ್ಟಾರ್ಟ್ ಆಗುತ್ತ. ಹಂಗಂದ್ರ ಕಲ್ಪನಾ ಟ್ರಾವೆಲ್ಸ್ ಅವರು ಒಂದು ಧಮಾಕ ಆಫರ್ ತಂದಾರ ನೋಡ್ರಿ. ಅವ್ರ ಪ್ಯಾಕೇಜ್ದಾಗ ಹೋಟೆಲ್, ಸ್ಟೇ, ಟ್ರಾವೆಲಿಂಗ್ ಎಲ್ಲಾನು ಇನ್ಕ್ಲೂಡ್ ಆಗುತ್ತ. 4 ಧಾಮ್ ಯಾತ್ರಾ ಜೊತೆ ಹರಿದ್ವಾರ, ರಿಷಿಕೇಶ, ಸೋನಪ್ರಯಾಗ, ಗೌರಿಕುಂಡ, ವಿಷ್ಣು ಪ್ರಯಾಗ, ನಂದ ಪ್ರಯಾಗ, ಕರ್ಣ ಪ್ರಯಾಗ, ರುದ್ರ ಪ್ರಯಾಗ, ದೇವ ಪ್ರಯಾಗ, ದರಿದೇವ ಮಾತಾ, ತಾಜ್ ಮಹಲ್ ಮತ್ತ ಇನ್ನ ಹೆಚ್ಚು ಪ್ಲೇಸಸ್ ತೋರಿಸ್ತಾರ. ಇದು ಪ್ಯಾಕೇಜ್ ಜಸ್ಟ್ 55,000 ಪರ್ ಪರ್ಸನ್ ಐತಿ. ಬುಕಿಂಗ್ಸ್ ಸ್ಟಾರ್ಟ್ ಆಗ್ಯಾವ 3rd ಮಾರ್ಚ್ ದಿಂತ್ರ. ಜರ್ನಿ ಸ್ಟಾರ್ಟ್ ಆಗುತ್ತ 30th ಏಪ್ರಿಲ್ ದಿಂದ. ಬುಕ್ ಯುವರ್ ಟಿಕೆಟ್ಸ್. ಕಾಂಟ್ಯಾಕ್ಟ್ ಡೀಟೇಲ್ಸ್ ಆರ್ ಗಿವನ್ ಬಿಲೋ.